ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 8, ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ತಂದೆಯ ಮಾತನ್ನ ನಡೆಸುವ ನಿರ್ಧಾರದಲ್ಲಿ ಅಚಲನಾದ ರಾಮನನ್ನು ನೋಡಿ ಕೌಸಲ್ಯೆಯು ಕಂಬನಿಯನ್ನ ಮಿಡಿಯುತ್ತಾ ಹೇಳಿದಳು, ಮಗು, ನೀನೆಂದೂ ಕಷ್ಟವನ್ನು ಅನುಭವಿಸಿದವನಲ್ಲ. ನೀನು ಧರ್ಮಾತ್ಮ. ಚಕ್ರವರ್ತಿಗೆ ಮಗನಾಗಿ ಹುಟ್ಟಿದ ನೀನು ಅದು ಹೇಗೆ ಉಂಚವೃತ್ತಿಯಿಂದ ಜೀವಿಸಿಯೋ ಮಗನೇ? ಯಾರ ಸೇವೆಯನ್ನು ಮಾಡುವವರ ಅರಮನೆಯಲ್ಲಿ ಮೃಷ್ಟಾನ್ನವನ್ನು ಉಣ್ಣುವರೋ ಅಂಥವರ ಒಡೆಯನಾದ ನೀನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುವುದು ಹೇಗಪ್ಪ? ರಘುಕುಲದಲ್ಲಿ ಹುಟ್ಟಿ ಗುಣವಂತನೆಂದು ಹೆಸರನ್ನ ಪಡೆದವನನ್ನು ಕಾಡಿಗಟ್ಟಲಾಯಿತೆಂದರೆ ಯಾರು ತಾನೇ ನಂಬುತ್ತಾರೆ? ನೆನೆಸಿಕೊಂಡರೆ ಭಯವಾಗುತ್ತದೆ. ಈ ಪ್ರಪಂಚದಲ್ಲಿ ದೈವದ ಬಲವೇ ಬಲ್ಲ. ಅದನ್ನು ನಿಯಂತ್ರಿಸಬಲ್ಲವರು ಯಾರೂ ಇಲ್ಲ. ಇಲ್ಲವಾದರೆ ಲೋಕಾಭಿರಾಮನಾದ ರಾಮನು ಕಾಡಿಗೆ ಹೋಗುವುದು ಎಂದರೆ ಏನರ್ಥ? ನನ್ನ ಶೋಕಾಗ್ನಿಗೆ ನಿನ್ನ ವಿಯೋಗವೇ ಗಾಳಿಯಾಗಿದೆ. ನನ್ನ ವಿಲಾಪಗಳೇ ಸಮಿಧೆಯಾಗಿವೆ. ರೋದನವೇ ಮಂತ್ರ, ಕಂಬನಿಯೇ ಆಹುತಿ, ಚಿಂತೆಯೇ ಹೊಗೆ. ನಿಟ್ಟುಸಿರಿನ ಆಯಾಸದಿಂದ ಶೋಕಾಗ್ನಿ ಅಧಿಕಗೊಳ್ಳುವುದು. ನಿನ್ನ ವಿರಹದಿಂದ ಈ ಬೆಂಕಿ ಬೇಸಿಗೆಯ ಹುಲ್ಲನ್ನು ಬೆಂಕಿಯು ಸುಡುವಂತೆ ನನ್ನನ್ನು ಸುಡುತ್ತಿದೆ. ಯಾವ ಗೋವು ಮುಂದೆ ಹೋಗುತ್ತಿರುವ ತನ್ನ ಕರುವನ್ನು ಅನುಸರಿಸುವುದಿಲ್ಲ. ಹಾಗೆ ನಾನು ನೀನೆಲ್ಲಿ ಹೋಗಿಯೋ ಅಲ್ಲಿಗೇ ಬರುತ್ತೇನೆ ಕಂದ. ತಾಯಿಯೇ ದುಃಖದ ಮಾತನ್ನು ಕೇಳಿದ ರಾಮನು ನುಡಿದನು, ಅಮ್ಮ, ಕೈಕೇಯಿಯ ವಂಚನೆಗೆ ಒಳಗಾದ ರಾಜನು ನಾನು ಕಾಡಿಗೆ ಹೋದ ಮೇಲೆ ನಿನ್ನಿಂದಲೂ ಆದರೆ ಹೇಗೆ ಬದುಕಿದ್ದಾರು? ಬಡಪಾಯೆ ಗಂಡನನ್ನು ಬಿಟ್ಟು ಬಿಡುವುದು ಸ್ತ್ರೀಯ ಕ್ರೌರ್ಯವಲ್ಲವೇ? ಅಂತಹ ನೀಚ ಕಾರ್ಯವನ್ನು ನೀನು ಮನಸ್ಸಿನಲ್ಲಿಯೂ ಮಾಡಬಾರದಮ್ಮ. ಎಲ್ಲಿಯವರೆಗೆ ಮಹಾರಾಜರು ಜೀವಿಸಿರುವರೋ ಅಲ್ಲಿಯವರೆಗೆ ಅವರ ಶುಶ್ರೂಷೆಯನ್ನು ಮಾಡುವುದು ನಿನ್ನ ಧರ್ಮ. ಈ ಧರ್ಮ ಸನಾತನ. ರಾಮನ ವಿಚಾರಗಳು ಧರ್ಮಸಮ್ಮತವೆಂದು ಕೌಸಲ್ಯಗೆ ಅನ್ನಿಸಿತು. ಅವಳು ಸರಿ, ಹಾಗೇ ಆಗಲಿ ಎಂದಳು. ರಾಮನು ಮುಂದುವರಿಸಿದನು, ನಾನಾಗಲಿ ನೀನಾಗಲಿ ತಂದೆಯ ಮಾತಿನಂತೆ ನಡೆಯಲೇಬೇಕಮ್ಮ. ಅವನು ರಾಜ, ಶ್ರೇಷ್ಠ ಗುರು, ನಿನಗೆ ಪತಿ, ಎಲ್ಲರಿಗೂ ಪ್ರಭು. 14 ವರ್ಷಗಳನ್ನು ಕಾಡಿನಲ್ಲಿ ಕಳೆದು ಹಿಂದಕ್ಕೆ ಬಂದು ನಿನ್ನನ್ನು ಸೇರಿಕೊಳ್ಳುತ್ತೇನೆ ತಾಯಿ. ಹೀಗೆ ರಾಮನು ಎನ್ನಲು ಆ ಪುತ್ರ ವತ್ಸಲೆಯು ಕಣ್ಣೀರನ್ನು ಸುರಿಸುತ್ತಾ ನಡೆದಳು. ರಾಮ, ನೀನು ಕಾಡಿಗೆ ಹೋದ ಮೇಲೆ ಈ ಸವತಿಯರ ಮಧ್ಯದಲ್ಲಿ ನಾನು ಹೇಗಿರಲಿ? ನನ್ನನ್ನು ನಿನ್ನ ಜೊತೆಯೇ ಕರೆದುಕೊಂಡು ಹೋಗು. ತಾಯಿಯ ಧೈರ್ಯವನ್ನು ಕಂಡು ರಾಮನೂ ಕಣ್ಣೀರಾದನು. ಅಳುತ್ತಿದ್ದ ಅವಳಿಗೆ ರಾಮನು ಅಳುತ್ತಲೇ ಹೇಳಿದನು, ಬದುಕಿರುವ ಸ್ತ್ರೀಗೆ ಗಂಡನೇ ದೇವರಮ್ಮ. ಪ್ರಭು, ನನಗೂ ನಿನಗೂ ಅವನೇ ಒಡೆಯನಮ್ಮ. ನಮ್ಮ ತಂದೆ ಇರುವುದರಿಂದ ನಾವು ಯಾರೂ ಅನಾಥರಲ್ಲ. ಭರತನೂ ಧರ್ಮಾತ್ಮನೇ, ಎಲ್ಲರೊಡನೆ ಪ್ರೀತಿಯಿಂದ ವ್ಯವಹರಿಸುವನು. ಅವನು ನಿನ್ನನ್ನೂ ಚೆನ್ನಾಗಿ ನೋಡಿಕೊಳ್ಳುವನು ಅಮ್ಮ. ನಾನು ಹೋದ ಮೇಲೆ ಪುತ್ರ ಶೋಕದಿಂದ ಖಿನ್ನನಾಗುವ ರಾಜನು ಹೆಚ್ಚು ಕಷ್ಟ ಪಡೆದಂತೆ ನೋಡಿಕೊಳ್ಳಬೇಕು. ನೀನು ಎಚ್ಚರದಿಂದ ಇದ್ದು ಈ ಕೆಲಸವನ್ನು ಮಾಡಬೇಕಮ್ಮ. ಈ ದಾರುಣ ದುಃಖ ಅವನಿಗೆ ಮಾರಕವಾಗದಿರಲಿ. ವಯಸ್ಸಾದ ನಿನ್ನ ಪತಿಯ ಕ್ಷೇಮವನ್ನು ಕಾಪಾಡುತ್ತಿರು. ಉತ್ತಮ ಸ್ತ್ರೀಯು ವ್ರತ ಉಪವಾಸ ಆದಿಗಳಲ್ಲಿ ನಿರತಳಾದರೂ ಪತಿಯ ಶುಶ್ರೂಷೆಯನ್ನು ಮಾಡದೇ ಇದ್ದರೆ ಅವಳು ದುರ್ಗತಿಗೆ ಸಲ್ಲುವಳು. ಕೇವಲ ಪತಿಯ ಸೇವೆಯಿಂದ ಸ್ತ್ರೀಗೆ ಸ್ವರ್ಗಪ್ರಾಪ್ತಿಯಾಗುತ್ತದೆ. ಹೆಂಗಸು ದೇವರಿಗೆ ನಮಸ್ಕಾರ ಪೂಜೆಗಳನ್ನು ಮಾಡದೇ ಇದ್ದರೂ ನಷ್ಟವಿಲ್ಲ. ಗಂಡನ ಸೇವೆಯನ್ನು ಮಾಡಲೇಬೇಕು. ವೇದಶಾಸ್ತ್ರಗಳು ಈ ಧರ್ಮವನ್ನೇ ಸಾರುತ್ತವೆ. ನಾನು ಬರುವ ದಿನವನ್ನು ನಿರೀಕ್ಷಿಸುತ್ತಾ ಅಗ್ನಿ ಕಾರ್ಯ, ದೇವತಾರ್ಚನೆ, ಬ್ರಾಹ್ಮಣರ ಆರಾಧನೆ ಇವುಗಳಲ್ಲೂ ನಿನ್ನ ಸಮಯವನ್ನು ತೊಡಗಿಸಿಕೊ. ನಾನು ಬರುವವರೆಗೆ ಮಹಾರಾಜನು ಬದುಕಿದ್ದರೆ ನಿನ್ನೆಲ್ಲ ಇಷ್ಟಾರ್ಥಗಳು ಪೂರ್ಣಗೊಳ್ಳುವವು. ದುಃಖ ತಪ್ತೆಯಾದ ಕೌಸಲ್ಯು ಹೇಳಿದಳು, ಮಗು, ವನಗಮನಕ್ಕೆ ನೀನು ಮಾಡಿರುವ ನಿರ್ಧಾರವನ್ನು ಕದಲಿಸಲು ನಾನು ಶಕ್ತಳಲ್ಲ. ಎಲ್ಲದಕ್ಕೂ ಕಾಲವೇ ಕಾರಣ. ಅದನ್ನು ಮೀರಲಾಗುವುದಿಲ್ಲ. ಒಂದೇ ಮನಸ್ಸಿನಿಂದ ಹೋಗಿ ಬಾ. ನಿನಗೆ ಶುಭವಾಗಲಿ. ನೀನು ಹಿಂದಿರುಗಿದ ಮೇಲೆ ನನ್ನ ಕಷ್ಟ ಪರಿಹಾರವಾದೀತು. ತಂದೆಯ ಋಣವನ್ನು ತೀರಿಸಿದ ನಿನ್ನಿಂದ ನನಗೆ ಸುಖ ದೊರೆಯಬಹುದು. ವಿಧಿ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಆ ವಿಧಿಯೇ ನನ್ನ ಮಾತನ್ನು ಕಟ್ಟಿಹಾಕಿ ನಿನ್ನನ್ನು ಹೋಗಲು ಪ್ರಚೋದಿಸುತ್ತಿದೆ. ಮಹಾಬಾಹುವಾದ ಮಗನೇ, ಈಗ ನೀನು ಹೋಗು. ಕ್ಷೇಮದಿಂದ ಹಿಂದಿರುಗಿದ ಮೇಲೆ ಸಮಾಧಾನದ ಮಧುರವಾದ ಮಾತುಗಳಿಂದ ನನ್ನನ್ನು ಸಂತೋಷಪಡಿಸುವೆ. ಜಟಾವಲ್ಕಲಧಾರಿಯಾಗಿ ನೀನು ಈಗಲೇ ಕಾಡಿನಿಂದ
ಬರುವುದನ್ನು ನಾನು ನೋಡಲಾರೆನು. ಹೀಗೆ ವಿಲಾಪಿಸಿದ ಕೌಸಲ್ಯು ರಾಮನ ವನಾಗಮನಕ್ಕೆ ಸ್ವಸ್ಥ್ಯಯನವನ್ನು ಹೇಳಲು ಸಿದ್ಧಳಾದಳು. ಅವಳು ಆಕ್ರಂದನವನ್ನು ನಿಲ್ಲಿಸಿ ಶುಚಿಯಾಗಿ ನೀರಿನಲ್ಲಿ ಅಚಮನವನ್ನು ಮಾಡಿ ರಾಮನಿಗೆ ಮಂಗಳವನ್ನು ಹಾರೈಸಿದಳು. ರಘೋತ್ತಮ, ನಿನ್ನ ವನಗಮನವನ್ನು ತಡೆಯಲು ಸಾಧ್ಯವಿಲ್ಲ. ಹೋಗಿ ಬಾ, ಕ್ಷೇಮದಿಂದ ಬೇಗನೆ ಹಿಂದಕ್ಕೆ ಬಾ. ಧರ್ಮದ ದಾರಿಯಲ್ಲಿ ನಡೆ. ಯಾವ ಧರ್ಮವನ್ನು ನೀನು ಧೈರ್ಯದಿಂದ ಮತ್ತು ನಿಯಮದಿಂದ ಪಾಲಿಸುತ್ತಿರುವೆಯೋ ಅದೇ ಧರ್ಮ ನಿನ್ನನ್ನು ರಕ್ಷಿಸಲಿ. ಯಾವ ದೇವತೆಗಳಿಗೆ ನೀನು ನಿತ್ಯವೂ ನಮಸ್ಕರಿಸುತ್ತಿರುವೆಯೋ ಅವರು ನಿನ್ನ ರಕ್ಷಣೆಗೆ ಇರಲಿ. ಕಾಡಿನಲ್ಲಿ ಮಹರ್ಷಿಗಳ ಆಶೀರ್ವಾದವೂ ನಿನ್ನ ಮೇಲಿರಲಿ. ಯಾವ ಅಸ್ತ್ರಗಳನ್ನು ವಿಶ್ವಾಮಿತ್ರರು ನಿನಗೆ ಕೊಟ್ಟರೋ ಅವುಗಳು ನಿನ್ನನ್ನು ರಕ್ಷಿಸಲಿ. ಪಿತೃ ಶುಶ್ರೂಷೆಯ ಮಾತೃ ಶುಶ್ರೂಷೆಯ ಪುಣ್ಯದಿಂದ ಚಿರಂಜೀವಿಯಾಗು ಕಂದ. ವಿಪ್ರರ ಸಮಿದೆಗಳು, ದರ್ಭೆಗಳು, ಪವಿತ್ರಗಳು, ಯಜ್ಞವೇದಿಗಳು, ಸ್ಥಂಡಿಲಗಳು ನಿನ್ನನ್ನು ಕಾಪಾಡಲಿ. ಪರ್ವತಗಳು, ಮರಗಳು, ಕೊಳಗಳು, ಕೆರೆಗಳು ನಿನಗೆ ಮಂಗಳವನ್ನುಂಟು ಮಾಡಲಿ. ಹಕ್ಕಿಗಳು, ಹಾವುಗಳು, ಸಿಂಹಗಳು ನಿನ್ನನ್ನು ಕಾಪಾಡಲಿ. ಸಾಧ್ಯರು, ವಿಶ್ವೇದೇವರು, ಮರುತ್ತುಗಳು, ವಿಧಾತ, ಪೋಷ, ಭಗ, ಆಯುರ್ಮನು, ಇಂದ್ರ ಮೊದಲಾದ ಲೋಕಪಾಲಕರು, ಋತುಗಳು, ಪಕ್ಷಗಳು, ಮಾಸಗಳು, ಸಂವತ್ಸರಗಳು, ರಾತ್ರಿಗಳು, ಹಗಲುಗಳು, ಮುಹೂರ್ತಗಳು ನಿನಗೆ ಸ್ವಸ್ತಿಯನ್ನುಂಟು ಮಾಡಲಿ. ಸ್ಮೃತಿ, ಧೃತಿಗಳು ಎಲ್ಲ ದಿಕ್ಕುಗಳಿಂದ ಕಾಪಾಡಲಿ. ಮಹಾಸೇನನು, ಬೃಹಸ್ಪತಿಯು, ಸೋಮನು, ಸಪ್ತರ್ಷಿಗಳು, ನಾರದರು ಇವರೆಲ್ಲರೂ ನಿನಗೆ ರಕ್ಷಣೆಯನ್ನು ಕೊಡಲಿ. ಆದಿತ್ಯರು, ದೈತ್ಯರು ನಿನಗೆ ಸುಖದಾಯಕರಾಗಿರಲಿ. ರಾಕ್ಷಸರಿಂದ, ಪಿಶಾಚಿಗಳಿಂದ, ಭಯಂಕರರಾದ, ಕ್ರೂರರಾದ ಇತರ ಮಾಂಸಾಹಾರಿಗಳಿಂದ ನಿನಗೆ ಅಪಾಯ ಒದಗದಿರಲಿ. ವಾನರರಿಂದ, ಚೇಳುಗಳಿಂದ, ಸೊಳ್ಳೆ ನೊಣಗಳಿಂದ, ಕ್ರಿಮಿ ಕೀಟಗಳಿಂದ, ಆನೆಗಳಿಂದ, ಹುಲಿಗಳಿಂದ, ಕರಡಿಗಳಿಂದ, ಕಾಡು ಕೋಣಗಳಿಂದ ಯಾವ ರೀತಿಯ ಹಿಂಸೆಯೂ ಆಗದಿರಲಿ. ನಿನ್ನ ಶಾಸ್ತ್ರಜ್ಞಾನವು ಬೆಳಗುತ್ತಿರಲಿ. ನಿನ್ನ ಪರಾಕ್ರಮವು ಮೆರೆಯುತ್ತಿರಲಿ. ಎಲ್ಲ ಇಷ್ಟಾರ್ಥ ಸಿದ್ಧಿಗಾಗಿ ನನ್ನ ಮಂಗಲಾಂಶ ಎಸೆಯೊಂದಿಗೆ ಹೋಗಿ ಬಾ. ನನ್ನ ಮುದ್ದು ಮಗನೇ, ನಿನಗೆ ಅನನುಕೂಲವಾಗಿರುವ ದೇವತೆಗಳು ನಿನ್ನಲ್ಲಿ ಪ್ರಸನ್ನರಾಗಿ ನಿನಗೆ ಶುಭವನ್ನು ಉಂಟು ಮಾಡಲಿ. ಎಲ್ಲ ದೇವಾದಿ ದೇವತೆಗಳನ್ನು ನಾನು ಅರ್ಚಿಸುತ್ತೇನೆ. ನೀನು ಸ್ನಾನ ಮಾಡುವಾಗ ಅಗ್ನಿ, ವಾಯು, ಯಜ್ಞಧೂಮ, ಋಷಿಗಳ ಮುಖದಿಂದ ಹೊರಟ ಮಂತ್ರಗಳು ನಿನ್ನನ್ನು ರಕ್ಷಿಸಲಿ. ಹೀಗೆ ಆ ಮಹಾತಾಯಿ ಕೌಸಲ್ಯೆಯು ಗಂಧ ಮಾಲ್ಯಗಳಿಂದ ದೇವತೆಗಳನ್ನು ಪೂಜಿಸಿದಳು. ಬ್ರಾಹ್ಮಣರಿಂದ ವಿಧಿವತ್ತಾಗಿ ಹೋಮವನ್ನು ಮಾಡಿಸಿದಳು. ತುಪ್ಪ, ಬಿಳಿ ಹೂವಿನ ಮಾಲೆಗಳು, ಸಮಿತ್ತುಗಳು, ಬಿಳಿ ಸಾಸಿವೆ ಇವುಗಳಿಂದ ರಾಮನ ವಿಪತ್ತಿನ ಶಾಂತಿಗಾಗಿ ಹೋಮ ಮಾಡಲಾಯಿತು. ಹೋಮದ ಹುತಶೇಷ ಹವಿಸ್ಸನ್ನು ಹೊರಗಡೆ ಬಲಿ ಹಾಕಲಾಯಿತು. ಜೇನು, ಮೊಸರು, ಅಕ್ಷತೆ, ತುಪ್ಪಗಳಿಂದ ವಿಪ್ರರ ಮೂಲಕ ಸ್ವಸ್ಥ್ಯಯನವನ್ನು ಮಾಡಿಸಿದಳು. ಅನಂತರ ಬ್ರಾಹ್ಮಣರಿಗೆ ಇಷ್ಟವಾದ ದಕ್ಷಿಣೆಯನ್ನು ಕೊಟ್ಟಳು. ರಾಮನಿಗೆಂದಳು, ರಾಮ, ವೃತ ಸಂಹಾರಕ್ಕೆ ಹೊರಟ ಇಂದ್ರನಿಗೆ ಯಾವ ಮಂಗಳವಾಯಿತು ಅದೇ ನಿನಗೂ ಆಗಲಿ. ಹಿಂದೆ ಅಮೃತವನ್ನು ತರಲು ಹೊರಟ ಗರುಡನಿಗೆ ವಿನತೆಯು ಯಾವ ಮಂಗಳವನ್ನು ಹೇಳಿದಳೋ ಅದೇ ನಿನಗೂ ಆಗಲಿ. ಅಮೃತವನ್ನು ಪಡೆಯಲು ಹೋರಾಡಿದ ಇಂದ್ರನಿಗೆ ಅದಿತಿಯು ಯಾವ ಮಂಗಳವನ್ನು ಹಾರೈಸಿದಳೋ ಅದೇ ನಿನಗೂ ಆಗಲಿ. ತ್ರಿವಿಕ್ರಮನಿಗೆ ಯಾವ ಮಂಗಳವಾಯಿತೋ ಅದೇ ನಿನಗೂ ಆಗಲಿ. ಹೀಗೆಂದ ಕೌಸಲ್ಯು ರಾಮನ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿದಳು. ಮತ್ತೆ ರಾಮನ ಮೈಗೆ ಗಂಧವನ್ನು ಪೂಸಿದಳು. ಬಳಿಕ ವಿಶಲ್ಯಕರಣಿ ಎಂಬ ಅಮೋಘವಾದ ಮೂಲಿಕೆಯನ್ನು ಅಭಿಮಂತ್ರಿಸಿ ರಕ್ಷಾ ಬಂಧನವನ್ನು ಮಾಡಿದಳು. ದುಃಖದಲ್ಲಿದ್ದರೂ ಸಂತಸದಿಂದ ಇರುವವಳಂತೆ ಅವನನ್ನು ತಬ್ಬಿಕೊಂಡು ತಲೆಯನ್ನು ಆಘ್ರಾಣಿಸಿ ಹೇಳಿದಳು, ಮಗನೇ, ನಿನ್ನ ಇಷ್ಟಸಿದ್ಧಿಯಾಗಲಿ, ಸುಖವಾಗಿ ಹೋಗಿ ಬಾ ಮಗು. ಯಾವ ಹಾನಿಯೂ ಆಗದ ನೀನು ರಾಜಮಾರ್ಗದಲ್ಲಿ ಬರುವುದನ್ನು ನಾನು ನೋಡಬೇಕು. ಆಗ ನನ್ನ ದುಃಖವು ಕರಗಿ ಹೋಗುವುದು. ದಿಗಂತದಲ್ಲಿ ಮೇಲೆದ್ದು ಬರುವ ಚಂದ್ರನಂತೆ ನೀನು ಬರುವುದನ್ನು ನಾನು ನೋಡಬೇಕು. ಇಲ್ಲಿ ಬಂದ ಮೇಲೆ ನೀನು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕು. ಪಿತೃವಚನದ ಋಣವನ್ನು ತೀರಿಸಿಕೊಂಡು ಬರುವ ನಿನ್ನನ್ನು ಕಂಡು ನಾನು ಹರ್ಷ ಪಡಬೇಕು. ಸುಖಾಂತವಾಗಿ ವನವಾಸವನ್ನು ಮುಗಿಸಿ ಬಂದು ನಿನ್ನ ಸಹಧರ್ಮಿಣಿಯ ಮತ್ತು ನನ್ನ ಎಲ್ಲ ಆಸೆಗಳನ್ನು ನೆರವೇರಿಸು ಮಗುವೆ. ನಾನು ನಂಬಿ ಪೂಜಿಸಿದ ದೇವತೆಗಳು, ಮಹರ್ಷಿಗಳು, ಭೂತಗಣಗಳು, ಅಸುರರು, ನಾಗಗಳು, ದಿಕ್ಕುಗಳು ವನವಾಸ ಕಾಲದಲ್ಲಿ ನಿನಗೆ ಒಳ್ಳೆಯದನ್ನು ಉಂಟು ಮಾಡಲಿ. ಹೀಗೆ ಕಂಬನಿ ತುಂಬಿದ ಕಣ್ಣುಗಳ ಕೌಸಲ್ಯೆಯು ಸ್ವಸ್ಥ್ಯಯನ ವಿಧಿಯನ್ನು ಪೂರೈಸಿ ರಾಮನಿಗೆ ಪ್ರದಕ್ಷಿಣೆ ಬಂದಳು. ಅವನನ್ನು ಮತ್ತೆ ಮತ್ತೆ ಅಪ್ಪಿಕೊಂಡಳು. ರಾಮನ ಅವಳ ಚರಣಗಳನ್ನು ಹಿಡಿದು ನಮಸ್ಕರಿಸಿ ಸೀತೆಯ ಅರಮನೆಯತ್ತ ಹೊರಟನು. ಕೌಸಲ್ಯ ಅರಮನೆಯಿಂದ ಹೊರಟ ರಾಮನು ರಾಜಮಾರ್ಗಕ್ಕೆ ಬಂದನು. ಅಲ್ಲಿ ಸಂದೋಹವಿತ್ತು. ಅರಮನೆಯಲ್ಲಿ ಏನೋ ನಡೆಯಬಾರದ್ದು ನಡೆದಿದೆ ಎಂಬ ಶಂಕೆ ಜನರಿಗೂ ಬಂದಿತ್ತು. ಆದ್ದರಿಂದ ರಾಮನನ್ನು ನೋಡಿದೊಡನೆ ಅವರ ಹೃದಯ ಅಲ್ಲೋಲ ಕಲ್ಲೋಲವಾಯಿತು. ಆದರೆ ಪಾಪ ಸೀತೆಗೆ ಮಾತ್ರ ಯಾವ ವಿಚಾರವೂ ತಿಳಿದಿರಲಿಲ್ಲ. ಅವಳು ರಾಮನ ರಾಜ್ಯಾಭಿಷೇಕದ ವಿಷಯದಲ್ಲಿ ಇನ್ನೂ ಸಂಭ್ರಮಿಸುತ್ತಿದ್ದಳು. ತಾನೇ ದೇವತಾರ್ಚನೆಯನ್ನು ಮುಗಿಸಿ ಹರ್ಷದಿಂದ ರಾಮನ ಪ್ರತೀಕ್ಷೆಯಲ್ಲಿದ್ದಳು. ರಾಮನು ಅರಮನೆಯನ್ನು ಪ್ರವೇಶಿಸಿದನು. ಅಲ್ಲಿದ್ದವರೆಲ್ಲ ಹಬ್ಬದ ಸಂಭ್ರಮದಲ್ಲಿದ್ದರು. ರಾಮನು ಮುಜುಗರದಿಂದ ತಲೆ ತಗ್ಗಿಸಿ ನಡೆದನು. ರಾಮನನ್ನು ನೋಡಿ ಸೀತೆ ಎದ್ದು ನಿಂತಳು. ಚಿಂತೆಯಿಂದ ಕಪ್ಪಿಟ್ಟ ಅವನ ಮುಖವನ್ನು ಕಂಡು ಕಂಪಿಸಿದಳು. ಅವಳನ್ನು ನೋಡಿ ರಾಮನಿಗೆ ತನ್ನ ಮನಸ್ಸಿನ ಭಾವನೆಗಳನ್ನು ಅದುಮಿಡಲಾಗಲಿಲ್ಲ. ದುಃಖದಿಂದ ಅವನ ಮುಖ ವಿವರಣವಾಯಿತು, ಮೈ ಬೆವರಿತು. ಅದನ್ನು ಗಮನಿಸಿದ ಸೀತೆಗೆ ದಿಗಿಲಾಯಿತು.
ಅವಳು ಉದ್ವೇಗದಿಂದ ಕೇಳಿದಳು, ನನ್ನ ದೊರೆ, ಇದೇನಿದು? ಇಂದು ಬೃಹಸ್ಪತಿ ದೇವತಾಕವಾದ ಪುಷ್ಯ ನಕ್ಷತ್ರವಿದೆ ಎಂದು ಪ್ರಾಜ್ಞರಾದ ಬ್ರಾಹ್ಮಣರು ಹೇಳುತ್ತಿದ್ದಾರಲ್ಲ, ನೀನೇಕೆ ದುಃಖ ತಪ್ತನಂತಿದ್ದೀಯೇ? ನೀರಿನ ನೊರೆಯಂತೆ ಬೆಳ್ಳಗಿನ ಕೊಡೆಯ ಕೆಳಗೆ ಶೋಭಿಸಬೇಕಾದ ಚಂದ್ರ ಹಂಸಗಳಂತೆ ಹೊಳೆಯುವ ಚಾಮರಗಳ ಗಾಳಿಯಿಂದ ತಂಪಾಗಿರಬೇಕಾದ ತಾವರೆಗಣ್ಣಿನ ನಿನ್ನ ಮುಖವೇಕ ಬಾಡಿದೆ. ನಿನ್ನನ್ನು ಸ್ತುತಿಸಬೇಕಾದ ವಾಗ್ಮಿಗಳಾದ ವಂದಿಮಾಗದರೆ ಎಲ್ಲಿ? ವೇದ ಪಾರಂಗತರಾದ ವಿಪ್ರರು ನಿನ್ನ ಅಭ್ಯಂಗವನ್ನು ನೆರವೇರಿಸಿ ನಿನ್ನ ತಲೆಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಲ್ಲವಲ್ಲ? ಪೌರ ಜನಪದರೇ ಮೊದಲಾದ ಪ್ರಜೆಗಳು ವೇಷಾಭರಣ ಭೂಷಿತರಾಗಿ ನಿನ್ನ ಹಿಂದೆಯೇ ಬರಬೇಕಿತ್ತಲ್ಲ, ಒಬ್ಬರೂ ಕಾಣಿಸುತ್ತಿಲ್ಲವಲ್ಲ? ವೇಗವಾಗಿ ಚಲಿಸುವ ಸ್ವರ್ಣಾಲಂಕೃತವಾದ ಕುದುರೆಗಳಿರುವ ಪುಷ್ಯ ರಥವು ನಿನ್ನ ಎದುರುಗಡೆಯಿಂದ ಬಂದಿಲ್ಲವೇಕೆ? ಕಪ್ಪು ಬೆಟ್ಟದಂತಹ ಪೂಜಿಸಲ್ಪಟ್ಟ ಪಟ್ಟದಾನೆಯ ಮೆರವಣಿಗೆಯೂ ಮುಂದೆ ಕಾಣಿಸಬೇಕಿತ್ತಲ್ಲ? ವೀರ ಯೋಧರ ಎದುರು ನಿನ್ನ ಬಂಗಾರದ ಸಿಂಹಾಸನವನ್ನು ಹೊರುವವರನ್ನೂ ಕಾಣೆ, ವೀರ ಯೋಧರನ್ನೂ ಕಾಣೆ. ಅಭಿಷೇಕದ ಈ ಶುಭ ಸಂದರ್ಭದಲ್ಲಿ ನಿನ್ನ ಮುಖದ ಹೊಳಪ ಮಾಯವಾಗಿದೆ. ಏಕೆ ಹೀಗೆ ವಿಫಲಳಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದ ಸೀತೆಗೆ ರಾಮನು ಎಂದು, ಸೀತೆ, ಇಂದು ನನ್ನ ಪೂಜ್ಯ ತಂದೆ ನನ್ನನ್ನು ಕಾಡಿಗೆ ಕಳುಹಿಸುತ್ತಿದ್ದಾರೆ. ಜನಕಪುತ್ರಿ, ನೀನು ದೊಡ್ಡ ಕುಲದಲ್ಲಿ ಬೆಳೆದವಳು, ಧರ್ಮವನ್ನು ಬಲ್ಲವಳು, ಆದುದರಿಂದ ಚಾಚು ತಪ್ಪದೆ ಆಚರಿಸುವವಳು. ಈಗ ನನಗೆ ಈ ಪರಿಸ್ಥಿತಿ ಹೇಗೆ ಬಂತೆಂಬುದನ್ನು ಕ್ರಮವಾಗಿ ಹೇಳುತ್ತೇನೆ, ಕೇಳು. ಸತ್ಯಸಂಧನಾದ ನಮ್ಮ ತಂದೆಯು ಹಿಂದೆ ನಮ್ಮ ತಾಯಿಯ ಕೈಕೇಯಿಗೆ 2 ವರಗಳನ್ನು ಕೊಟ್ಟಿದ್ದನು. ಅವಳ ಅಭಿಷೇಕದ ಸಂದರ್ಭದಲ್ಲಿ ಅವುಗಳನ್ನು ಸಲ್ಲಿಸುವಂತೆ ನಿರ್ಬಂಧಿಸಿದ್ದಾಳೆ. ಅದರ ಪ್ರಕಾರ ನಾನು 14 ವರ್ಷ ದಂಡಕವನದಲ್ಲಿ ವಾಸಿಸಬೇಕು. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಇದಕ್ಕಾಗಿಯೇ ನಾನು ನಿನಗೆ ವಿದಾಯವನ್ನು ಹೇಳಲು ಬಂದಿದ್ದೇನೆ. ನಿನಗೆ ಕೆಲವು ಹಿತವಚನಗಳನ್ನು ಹೇಳಬೇಕಾಗಿದೆ. ಎಂದಿಗೂ ಭರತನ ಮುಂದೆ ನನ್ನನ್ನು ಪ್ರಶಂಸೆ ಮಾಡಬೇಡ. ಧನಾಢ್ಯರು ಬೇರೆಯವರ ಸ್ತುತಿಯನ್ನು ಸಹಿಸಲಾರರು. ಆದುದರಿಂದ ರಾಜನಾದ ಭರತನ ಮುಂದೆ ನನ್ನ ಗುಣಗಳನ್ನು ವರ್ಣಿಸಬೇಡ. ನೀನು ಅನುಕೂಲಳಾದ ಅತ್ತಿಗೆಯಂತೆ ನಡೆದುಕೋ. ಹಾಗಿದ್ದರೆ ಮಾತ್ರ ನೀನು ಅವನಿಗೆ ಆತ್ಮೀಯಳು ಎನಿಸುವೆ. ಸನಾತನವಾದ ಈ ರಾಜ್ಯದಲ್ಲಿ ಅವನು ಯುವರಾಜನಾಗುತ್ತಿದ್ದಾನೆ. ಅವನು ಪ್ರಸನ್ನನಾಗಿರುವಂತೆ ನೋಡಿಕೊಳ್ಳಬೇಕು. ನಾನು ಹಿಂದೆ ತಂದೆಯ ಮಾತನ್ನು ಉಳಿಸಲು ಕಾಡಿಗೆ ಹೋಗುತ್ತಿದ್ದೇನೆ. ನೀನು ಇಲ್ಲಿ ದೃಢ ಮನಸ್ಕಳಾಗಿ ಇರು. ನಾನು ಹೋದ ಮೇಲೆ ವ್ರತ ಉಪವಾಸ ಆದಿಗಳನ್ನು ಮಾಡುತ್ತಾ ಕಾಲ ಕಳೆ. ಮುಂಜಾವಿನಲ್ಲಿ ಎದ್ದು ದೇವತಾ ಆರಾಧನೆಯನ್ನು ಪೂರೈಸಿ ಹೋಗಿ ನಮ್ಮಪ್ಪನಿಗೆ ವಂದನೆಯನ್ನು ಸಲ್ಲಿಸು. ನನ್ನಮ್ಮ ಕೌಸಲ್ಯೆಯು ವೃದ್ಧೆಯೇ. ನನ್ನ ವಿರಹ ಅವಳನ್ನು ದುಃಖಾಕುಲಳನ್ನಾಗಿ ಮಾಡಲಿ. ಅವಳನ್ನು ಗೌರವದಿಂದ ನೋಡಿಕೊ. ಹಾಗೆ ನನ್ನ ಇತರ ತಾಯಂದಿರಿಗೂ ನಿತ್ಯ ವಂದಿಸುತ್ತಿರು. ಅವರು ನನ್ನ ಹೆತ್ತಮ್ಮನಂತೆ ನನ್ನನ್ನು ಪ್ರೀತಿ ವಾತ್ಸಲ್ಯಗಳಿಂದ ಕಂಡಿದ್ದಾರೆ. ಆದುದರಿಂದ ಅವರೂ ನನ್ನಮ್ಮನಿಗೆ ಸಮಾನರು. ಭರತ ಶತ್ರುಘ್ನರು ನನಗೆ ಪ್ರಾಣಕ್ಕಿಂತಲೂ ಪ್ರಿಯರು. ಭರತನಿಗೆ ಅನಿಷ್ಟವಾಗುವಂತೆ ಎಂದೂ ವರ್ತಿಸಬೇಡ. ಅವನು ರಾಜ್ಯಕ್ಕೆ ಮತ್ತು ಕುಲಕ್ಕೆ ಒಡೆಯನು. ಕ್ರಮ ಪ್ರಕಾರ ಗೌರವಿಸಲ್ಪಟ್ಟ ರಾಜರು ಸುಪ್ರಸನ್ನರಾಗುತ್ತಾರೆ. ವಿರುದ್ಧವಾಗಿ ನಡೆದುಕೊಂಡರೆ ಕೋಪಗೊಳ್ಳುತ್ತಾರೆ. ತಮ್ಮ ಹೊಟ್ಟೆಯಲ್ಲೇ ಹುಟ್ಟಿದ ಮಕ್ಕಳಾದರೂ ತಮಗೆ ವಿರುದ್ಧ ನಿಂತರೆ ಅವರನ್ನು ದೂರ ಮಾಡುತ್ತಾರೆ. ಯೋಗ್ಯರಾದ ಶತ್ರುಗಳನ್ನು ಹತ್ತಿರ ಮಾಡಿಕೊಳ್ಳುತ್ತಾರೆ. ನೀನು ಸತ್ಯಪರಾಯಣೆಯಾಗಿ ಭರತನಿಗೆ ತಾಯಿಯಂತೆ ಪ್ರಿಯಳಾಗಿ ಇಲ್ಲೇ ಇರು. ಪ್ರಿಯ ಜಾನಕಿ, ನಾನು ಮಹಾರಣ್ಯಕ್ಕೆ ಹೋಗುತ್ತಿದ್ದೇನೆ. ನೀನು ಯಾರಿಗೂ ಬೇಸರವಾಗದಂತೆ ನಡೆದುಕೋ. ಇದು ನಿನಗೆ ನನ್ನ ಮಾತು ಎಂಬಲ್ಲಿಗೆ ಅಧ್ಯಾಯ 7 ಮುಗಿಯುತ್ತದೆ. ಜಯ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.